ನಮಸ್ಕಾರ. ಈ ನೋಡ್ರಿ, ಜಗತ್ತಿನ ಏಕೈಕ ಒರಿಜಿನಲ್ ಅಂಜನ ಇದು. ಈ ಒಂದು ಅಂಜನದಿಂದ ಏನು ಬೇಕಾದರೂ ಕಾಣಿಸುತ್ತೆ, ಏನು ಬೇಕಾದರೂ ನೋಡ್ಬೋದು. ಈ ಅಂಜನಗೆ ಅಷ್ಟಕ್ಕೊಂದು ಶಕ್ತಿ ತಾಕತ್ತಿದೆ. ಹೇಳ್ತೀನಿ ಅಂಜನದ ಒಂದು ಕುರಿತು ಮಾಹಿತಿ. ಹೊಸ್ದಾಗಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ತಾತ ಅವರೆಲ್ಲ ಜ್ಯೋತಿಷಿಗಳು. ಚಿಕ್ಕ ವಯಸ್ಸಲ್ಲಿದ್ದಾಗ ನಾವು ಹೇಳ್ತಾಯಿದ್ರು, ಅಂಜನನ ಆಗಿನ ಕಾಲದಲ್ಲಿ ಯಾರಾದರೂ ವ್ಯಕ್ತಿಗಳು ಕಳೆದೋಗಿದ್ದರೆ, ಮನೆ ಬಿಟ್ಟೋಗಿದ್ದರೆ, ಅಥವಾ ಈ ಸಾಕು ಪ್ರಾಣಿಗಳು ಮನೆಯಲ್ಲಿ ಎಮ್ಮೆನೋ ಹಸುನೋ ಕರುನೋ ಏನೋ ಕಳೆದೋಗಿದ್ದರೆ ಅದು ಯಾವ ದಿಕ್ಕಲ್ಲಿದೆ, ಆ ವ್ಯಕ್ತಿಗಳು ಯಾವ ದಿಕ್ಕಲ್ಲಿದ್ದಾರೆ, ಎಲ್ಲಿದ್ದಾರೆ ಅಂತ ಅಂಜನ ಹಾಕ್ಬಿಟ್ಟು ನೋಡ್ತಾ ಇದ್ದಿದ್ದು ಶಾಸ್ತ್ರ ಉಂಟು. ನಮ್ಮ ತಾತಗಳು ಅವಾಗೆಲ್ಲ ತುಂಬ ಫೇಮಸ್ ಜ್ಯೋತಿಷಿಗಳು. ಇವನ್ನೆಲ್ಲ ಎಕ್ಸ್ಪರ್ಟಾಗಿ ಹೇಳ್ತಾ ಇದ್ದರು ಅವಾಗೆಲ್ಲ ನಮ್ಮ ತಾತ ಅವರೆಲ್ಲ ಆಗಿನ ಕಾಲದಲ್ಲಿ. ಇವಾಗಿಲ್ಲ ಬಿಡಿ, ತೀರೋಗಿದ್ದಾರೆ, ಯಾರೂ ಇಲ್ಲ. ನಮ್ಮ ಮಾಮ ಅವರೆಲ್ಲ ತುಂಬ ಎಕ್ಸ್ಪರ್ಟ್ ಜ್ಯೋತಿಷಿಗಳಾಗಿದ್ದರು ಅವಾಗೆಲ್ಲ. ಅಂಥ ಅದ್ಭುತವಾದ ಒಂದು ವಿಚಾರಗಳೆಲ್ಲ ಹೇಳ್ತಾಯಿದ್ರು, ತಿಳಿಸ್ತಾಯಿದ್ರು. ಇವಾಗ ಫ್ಯಾಮಿಲಿನೇ ಇಲ್ಲ, ಎಲ್ಲ ಕಂಪ್ಲೀಟಾಗಿ ಹೋಗಿದೆ. ಅದು ನಮಗೆಲ್ಲೋ ಬಂದಿದೆ. ಅಲ್ಪ ಸ್ವಲ್ಪ ವಿಡಿಯೋಗಳ ಮುಖಾಂತರ ಮಾರ್ಗದರ್ಶನ ಮಾಡ್ತಾ ಇರ್ತೀನಿ. ನಾವೇನು ಜ್ಯೋತಿಷಿಗಳು ದೇವರಲ್ಲ, ಪವಾಡ ಅಂತೂ ಮಾಡಲ್ಲ. ಮಾರ್ಗದರ್ಶನಗಳಂತೂ ಒಟ್ಟು ಮಾಡ್ತಿರ್ತೀನಿ, ಸದುಪಯೋಗ ಪಡಿಸ್ಕೊಳ್ಳಿ. ಆಗಿನ ಕಾಲದಲ್ಲಿ ಆ ರೀತಿ ಅಂಜನಾನ ನೋಡಿ ಒಳ್ಳೆಯದಕ್ಕೆ ಬಳಸ್ಕೊತಾ ಇದ್ದರು. ಆವಾಗ ಹಂಗೆ ಸತ್ಯ ಇತ್ತು. ಆವಾಗ ಆ ರೀತಿ ಸತ್ಯ ಎಲ್ಲ ಇತ್ತು, ಮಾಡ್ತಾಯಿದ್ರು. ಅಂಥ ವಿದ್ಯೆಗಳೆಲ್ಲ ಕಲ್ತಿದ್ರು. ಇವಾಗ 99% ಇಲ್ಲ, 99% ಇಲ್ಲ. ಹಂಗೆಲ್ಲ ಅಂಜನ ನೋಡಿ ಹೇಳಂಗಿದ್ದುಬಿಟ್ಟಿದ್ರೆ ಪೊಲೀಸ್ ಸ್ಟೇಷನ್ನು, ಕೋರ್ಟು ಕಚೇರಿ, ಪೊಲೀಸ್ ಡಿಪಾರ್ಟ್ಮೆಂಟು ಇವೆಲ್ಲ ಯಾಕೆ ಬೇಕಾಗಿತ್ತು? ಇಂತಿಂಥ ಕ್ರಿಮಿನಲ್ ಕೇಸುಗಳು, ಅವು ಇವು ಇನ್ನೊಂದು ಮತ್ತೊಂದು ಕೇಸುಗಳನ್ನೆಲ್ಲ ಅಂಜನಾನೇ ನೋಡಿ ಸಾಲ್ವ್ ಮಾಡಿಬಿಡ್ಬೋದಲ್ವಾ? ಇಂತಿಂಥ ಮರ್ಡ್ರ್ ಕೇಸುಗಳು, ಇನ್ನೊಂದು ಮತ್ತೊಂದು ಇಂಥವೆಲ್ಲ ಬರೀ ಅಂಜನ ನೋಡಿ ಯಾರು ಕೊಲೆ ಮಾಡಿದ್ದು, ಯಾರು ಇದು ಮಾಡಿದ್ದು ಅಂತ ಬರೀ ಅಂಜನ ನೋಡಿ ಹೇಳ್ಬಿಡ್ಬೋದಲ್ವಾ? ನೋಡಿ ವಿಪರ್ಯಾಸ. ಇವಾಗ ಆಲ್ಮೋಸ್ಟ್ ಆಲ್ 99% ಇವೆಲ್ಲ ಅಂಜನಗಳು ಇವೆಲ್ಲ ವರ್ಕ್ ಆಗಲ್ಲ. 99% ಇದರಿಂದ ಹೋಗಿ ನೀವು ದುಡ್ಡುಗಳೆಲ್ಲ ಕಳ್ಕೊಳಕ್ಕೆ ಹೋಗಬೇಡಿ, ಹಾಳು ಮಾಡ್ಕೊಳಕ್ಕೆ ಹೋಗಬೇಡಿ. ಖಂಡಿತವಾಗ್ಲೂ ಹಿಂದಿನ ಕಾಲದಲ್ಲಿ ಅಂಜನಕ್ಕೆ ಅಷ್ಟಕ್ಕೊಂದು ಶಕ್ತಿ ತಾಕತ್ತಿತ್ತು. ಹಿಂದೆ ನೂರಾರು ವರ್ಷಗಳ ಹಿಂದೆ ಭಾಳ ಕ್ಲೀನಾಗೆ ಇವನ್ನೆಲ್ಲ ವಿದ್ಯೆ ಕಲಿತು ಇವನ್ನೆಲ್ಲ ಮಾಡ್ತಾಯಿದ್ರು, ಒಳ್ಳೆಯದಕ್ಕೆ ಬಳಸ್ಕೊಂತಿದ್ರು. ಬಟ್ ಇವತ್ತು ಇದು ಅಂತ ಸೊ ಎಲ್ಲ ಹಿಂಗಾಗಿ ಇವತ್ತಿನ ವಿಚಾರದಲ್ಲಿ ಅಂಜನ ನೋಡಿ ಅವರೆಲ್ಲಿದ್ದಾರೆ, ಇವರೆಲ್ಲಿದ್ದಾರೆ, ಅದಂಗಾಗುತ್ತೆ ಇದಂಗಾಗುತ್ತೆ ಅಂತ ಹೇಳಂಗಿದ್ದುಬಿಟ್ಟಿದ್ರೆ ಪೊಲೀಸ್ ಸ್ಟೇಷನ್ನು, ಕೋರ್ಟು, ಮೆಟ್ಲು, ಲಾಯರ್ಸುಗಳು, ಜಡ್ಜು ಇವೆಲ್ಲ ಯಾಕೆ ಬೇಕಾಗಿತ್ತು ಅಲ್ವಾ? ಹೌದು ತಾನೇ? ವಿಡಿಯೋ ಇಷ್ಟ ಆಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.